ಹೇ ಎವ್ರಿವನ್, ವೆಲ್ಕಮ್ ಟು ರಶ್ಮಿ ಅಡುಗೆ. ದಿಢೀರಂತ ಮಾಡುವಂಥ ರೈಸ್ ಬಾತ್, ಮೂರೇ ಮೂರು ತರಕಾರಿಯನ್ನು ಯೂಸ್ ಮಾಡಿರುವಂಥ ರೈಸ್ ಬಾತ್ ಆ್ಯಂಡ್ ಮೊಸರು ಬಜ್ಜಿ ಸಿಂಪಲಾಗಿ ಮಾಡ್ಬೋದು. ದಿಢೀರಂತ ಯಾರಾದರೂ ನೆಂಟರು ಬಂದರೆ ಮಾಡುವಂಥ ರೈಸ್ ಬಾತ್. ಮೊದಲಿಗೆ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿ. ಆಮೇಲೆ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯಲಿ. ಆಮೇಲೆ 1 ಸೌತೆಕಾಯಿ, 1 ಕ್ಯಾರೆಟ್, 1 ಈರುಳ್ಳಿ, 1 ಆಲೂಗಡ್ಡೆ, ಆಮೇಲೆ 2 ಟೊಮೆಟೊ. ಇವಾಗ ಎಣ್ಣೆ ಕಾದಿದೆ. ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಜೀರಿಗೆ, ಸಾಸಿವೆ ಹಾಕ್ತಾಯಿದ್ದೀನಿ. ಚಟಪಟ ಅಂತೆಲ್ಲ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಆದಮೇಲೆ ಟರ್ಮರಿಕ್ ಪೌಡರ್ ಆ್ಯಂಡ್ ಮಸಾಲೆ ಖಾರ, ಅಂದರೆ ಎಲ್ಲ ಮಸಾಲೆಗಳು ಹುರಿದ್ಬಿಟ್ಟು ಖಾರ ಮಾಡಿರುವಂಥದ್ದು. ಆಮೇಲೆ ಎಲ್ಲ ತರಕಾರಿಗಳನ್ನು ಒಂದೊಂದಾಗಿ ಹಾಕ್ತಾಯಿದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಬೋದು, ಹಾಕ್ತಾಯಿದ್ದೀನಿ. ಎಲ್ಲ ತರಕಾರಿಗಳನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಫ್ರೈ ಮಾಡಿ, ಅದು ಫ್ರೈ ಆದಮೇಲೆ ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ತಾಯಿದ್ದೀನಿ. ಟೊಮೆಟೊ ಹಾಕಿ ಒಂದು 2 ನಿಮಿಷ ಬೇಯಿಸಿ, ನೀಟಾಗಿ ತಿರುವಿ ಸ್ವಲ್ಪ ಅದು ತರಕಾರಿ ಎಲ್ಲ ಬೇಯ್ಕೊಳ್ಳಿ. ನೀಟಾಗಿ ಎಲ್ಲ ಮಸಾಲೆ ಅಂದರೆ ಖಾರ, ಉಪ್ಪು, ಹುಳಿ, ಎಣ್ಣೆ ಎಲ್ಲ ಹೀರ್ಕೊಳ್ಳಿ. ಚೆನ್ನಾಗಿ ಬೇಯಲಿ. ಒಂದು 5 ನಿಮಿಷ ಸ್ಟೀಮಲ್ಲಿಟ್ಟು ನಾನು ಅಕ್ಕಿ ತೊಳೆದ್ಕೊಂಡು ಬರ್ತೀನಿ. ಬೇಯ್ತಾ ಇದೆ. ಆಮೇಲೆ ಅಕ್ಕಿ ತೊಳೆದಿದ್ದಾಯಿತು. ಇವಾಗ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ. ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿ ಆಮೇಲೆ ಅದು ತರಕಾರಿ ಜೊತೆ ಮಿಕ್ಸ್ ಮಾಡಿ, ತರಕಾರಿ ಮತ್ತು ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಬಿಡಬೇಕು. ಅದು ಎಲ್ಲ ಎಣ್ಣೆಯಲ್ಲಿ ಬೇಯಬೇಕು, ಆವಾಗ ಟೇಸ್ಟಿಯಾಗಿ ಬರೋದು. ಕ್ಲೀನಾಗಿ ಎಲ್ಲ ಬೆಂದ್ಕೊಳ್ಳುತ್ತೆ ಅಕ್ಕಿ. ಅದೆಲ್ಲ ಒಂದು 5 ನಿಮಿಷ ಆದಮೇಲೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನೀರನ್ನು ಹಾಕಿಕೊಳ್ಳಿ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ನೀರು ತೊಗೊಳ್ತಾ ಇದ್ದೀನಿ. ನೀರು ಹಾಕಿ ಆಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಲೀಡ್ ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆದರೂ ಬೇಕದು ಕುಕ್ಕರ್ ವಿಸಿಲ್ ಹೊಡೆಯೋಕ್ಕೆ. ಅಲ್ಲಿವರೆಗೂ ಏನು ಮಾಡೋದು, ಸೈಡ್ಗೆ ರಾಯ್ತ ಮಾಡ್ಕೊಳ್ಳೋಣ. ಮೊಸರು ಬಜ್ಜಿ 1 ಸೌತೆಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ, ಆಮೇಲೆ 1 ಹಸಿಮೆಣ್ಸಿನ್ಕಾಯಿ ಎಲ್ಲವನ್ನು ಕಟ್ ಮಾಡಿ ಮೊಸರಿಗೆ ಹಾಕ್ತಾಯಿದ್ದೀನಿ. ಮೊಸರಿಗೆ ಸೌತೆಕಾಯಿ, ಈರುಳ್ಳಿ, 1 ಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಇವಾಗ ಕುಕ್ಕರ್ ಬೆಂದಿದೆ, ಅನ್ನ ಬೆಂದಿದೆ, ಬಾತು. ಅಲ್ಲಿ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಕುಕ್ಕರಲ್ಲಿ ಇಟ್ಟಿರೋದರಿಂದ ತರಕಾರಿ ಎಲ್ಲ ಒಂದು ಸೈಡ್ ಬಂದುಬಿಟ್ಟಿದೆ ಮೇಲ್ಗಡೆ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಮಿಕ್ಸ್ ಆಗಿದೆ ಕಾಣಿಸಿದೆ. ಆಮೇಲೆ ಒಂದು ಮೇಲೆ ರುಚಿಗೆ ಸ್ವಲ್ಪ ನಿಂಬೆ ಹುಳಿ, ಒಂದು ಅರ್ಧ ನಿಂಬೆ ಹುಳು ಹಿಂಡಿ ಅದನ್ನು ಎಲ್ಲ ಕಡೆ ಮಿಕ್ಸ್ ಮಾಡಿ. ಎಷ್ಟು ಚೆನ್ನಾಗಿ ಬೆಂದಿದೆ ಅನ್ನ. ಉದುರಾಗಿದೆ, ಅಷ್ಟು ನೀರು ಹಾಕಿದ್ರೂ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಈಗ ಸರ್ವ್ ಮಾಡಿ. ರೆಡಿ ಆಗಿದೆ ಬಾತ್ ಮತ್ತು ಮೊಸರು ಬಜ್ಜಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.